ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಡೇ ವಿಡಿಯೋ. ಸಂಡೇ ನನ್ನ ಮಗ ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಾಗ ಮಾಡಿದ ವಿಡಿಯೋ. ಇದು ಅವನು ಕೂತ್ಕೊಂಡಿರುವ ಚೇರ್ ಏನುಂಟು, ಅವನು ತುಂಬ ಚಿಕ್ಕದಿರುವಾಗದ್ದು ಚೇರ್. ಇದು ಅವನ ಚೇರ್ ಅಲ್ಲ, ಇದು ನನ್ನ ಅಕ್ಕನ ಮಗಳದ್ದು ಈವದು ಚೇರ್. ಅವಳು ಅವನಿಗೆ ಕೊಟ್ಟಿದ್ದು ಯೂಸ್ ಮಾಡಲಿಕ್ಕೆ. ಅದು ಮೇಲೆ ಎಲ್ಲೋ ಇತ್ತು, ನಾನು ನೋಡಿರಲಿಲ್ಲ. ಸೊ ಈಗ ಸಿಕ್ಕಿದೆ, ವಾಶ್ ಮಾಡಿ ಅಕ್ಕನಿಗೆ ವಾಪಸ್ ಕೊಡೋದಂತ ಹೇಳಿ ತೆಗ್ದ್ವಿ. ಬಟ್ ಅವನೀಗ ಕೊಡ್ತಾ ಇಲ್ಲ, ಅವನು ಕೂತ್ಕೊಳ್ತಾ ಇದ್ದಾನೆ. ಒಂದು ಅಕ್ಕಂದು ಸೆಕೆಂಡ್ ಮಗು ಆದಾಗ ಅಕ್ಕ ಕೇಳಿದ್ಲು, ಬಟ್ ನನಗೆ ನೆನಪಿಲ್ಲ ನನ್ನ ಹತ್ರ ಇದ್ದದ್ದು, ನಾನು ಇಲ್ಲ ಅಂತಲೇ ಇದ್ದೆ. ಅದು ತುಂಬ ಮೇಲೆ ಎಲ್ಲೋ ಇತ್ತು. ಮೊನ್ನೆ ನಾವು ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಅಲ್ಲ, ಆಗ ಸಿಕ್ಕಿದೆ. ಅವನಿಗೆ ಭಾರಿ ಖುಷಿಯಾಗಿದೆ. ಸೊ ಇದರ ಮೇಲೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಇವತ್ತು ನನಗೆ ಸ್ವಲ್ಪ ಈಸಿ ಆಗಿದೆ, ಬಿಕಾಸ್ ಅವನು ಹೊಸ ಚೇರಲ್ಲಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಅವನ ಹಳೆ ವಿಡಿಯೋಗಳಲ್ಲಿ ಅವನು ನೋಡಿದ್ದಾನೆ ಅವನ ಈ ಚೇರನ್ನು. ನೆಕ್ಸ್ಟ್ ಬಂದು ನಾನು ಇಲ್ಲಿ ಆನಿಯನ್ ಕಟ್ ಮಾಡ್ತಾ ಇದ್ದೆ. ನಾನು ಆನಿಯನ್ ಮಾತ್ರ ಕಟ್ ಮಾಡಿದ್ದು ಆಗ್ಬೋದಾ, ಬಾಕಿ ಎಲ್ಲ ಅಡಿಗೆ ನಮ್ಮ ಅತ್ತೆ ಮಾಡಿದ್ದು. ಕಾರಣ ನನ್ನ ಹಸ್ಬೆಂಡಿದ್ದು ದೊಡ್ಡ ಅಣ್ಣನ ಇವತ್ತು ಬರ್ತ್ಡೇ. ಸೊ ಫಸ್ಟ್ ಟೈಮ್ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಇವತ್ತು ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟಿದ್ದೀವಿ. ಸ್ವಲ್ಪ ಪಾತ್ರೆಗಳು ಆಲ್ರೆಡಿ ತೆಗ್ದದ್ದೇ ಇತ್ತು, ಬಿಕಾಸ್ ನಮ್ಮ ಮನೆಯಲ್ಲಿ ಒಂದು 2 days ಬಿಫೋರ್ ಒಂದು ಸ್ವಲ್ಪ ಗೆಸ್ಟ್ ಬಂದಿದ್ದರು. ನಾನು ಆಗ ವೀಡಿಯೋ ಮಾಡಿಲ್ಲ, ನನಗೆ ನೆನಪಿಲ್ಲ ವೀಡಿಯೋ ಮಾಡಲಿಕ್ಕೆ. ನನಗೆ ಒಂದೊಂದು ಸಲ ಮರ್ತು ಹೋಗೋದು ನಾನು ವ್ಲಾಗಿಂಗ್ ಮಾಡ್ತೀನಿ ಅಂತ ಹೇಳಿಯೇ. ಸೊ ಇದು ನಮ್ಮ ಅತ್ತೆ ಮಾಡಿದ ಇಡ್ಲೀಸ್. ಅವರು ಆ್ಯಕ್ಚುಲಿ ಹೊರಗಿಂದ ಹೇಳಿದ್ರಂತೆ ಅವರು ಮಾಡಲ್ಲ, ತುಂಬ ಕಡಿಮೆ ಇಡ್ಲೀಸ್ಗಳನ್ನು ಅಂತ ಹೇಳಿದ್ದಕ್ಕೆ. ಈಗ ಆಫ್ ಸೀಸನ್ ಅಲ್ಲ, ನಮಗೆ ಕಪ್ಪು ತಿಂಗಳಾಗಿರೋದ್ರಿಂದ ಸೊ ಈ ಥರ ಪಾತ್ರೆಗಳನ್ನೆಲ್ಲ ನಾನು ತೆಗಿಯೋದು ತುಂಬ ಕಡಿಮೆ ಆಗ್ಬೋದಾ. ಮೊದಲೆಲ್ಲ ನಾನುಂಟಲ್ಲ, ಯಾರಾದರೂ ಬರೋದಾದರೆ ತುಂಬ ಪಾತ್ರೆಗಳನ್ನೆಲ್ಲ ತೆಗಿಯೋದು ಶಾಕ್ ಇತ್ತು. ಈ ಥರದ್ದು ಮತ್ತೆ ಕೂಡ ನಾನು ಬೇರೆ ಕಡೆ ಇಟ್ಟಿದ್ದೀನಿ. ನನಗೆ ಬಿಯರ್ ಗ್ಲಾಸಸ್, ಜ್ಯೂಸ್ ಗ್ಲಾಸಸ್ ಆ ಥರದ್ದೆಲ್ಲ ತುಂಬ ಕ್ರೇಜ್ ಉಂಟು. ಬೇರೆ ಬೇರೆ ಟೈಪಲ್ಲಿ ನೀವು ನೋಡ್ಬೋದು. ಇದಕ್ಕಿಂತ ಸ್ವಲ್ಪ ನಾನು ಒಂದು ಕಬಡಲ್ಲಿಯೇ ತುಂಬಿಸಿಟ್ಟಿದ್ದೀನಿ. ಬಟ್ ಆಗ ಎಲ್ಲ ತೆಗಿತಾ ಇದ್ದೆ. ಮತ್ತೆ ನನಗೆ ರಿಯಲೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ನಾನು ಲೈಫಲ್ಲಿ ಕೂಡ ಬ್ಯುಸಿ ಆದೆ, ಯಾಕೆ ಸುಮ್ಮನೆ ತೆಗಿಯೋದು ತೊಳೆಯೋದು ಅಂತ ಹೇಳಿ ನಾನು ಈಗ ತೆಗಿಯೋದೇ ತುಂಬ ಕಡಿಮೆ, ಒಂದು ಸ್ವಲ್ಪ ತೆಗಿತೀನಿ ಅಷ್ಟೇ. ಅದರ ನಂತರ ನನಗೆ ಮೇಕ್ ಓವರ್ ಇತ್ತು. ಸೊ ಅದರಿಂದ ನಾನು ಜಾಸ್ತಿ ಅತ್ತೆಗೇನು ಹೆಲ್ಪ್ ಮಾಡಲಿಕ್ಕೆ ಹೋಗಿಲ್ಲ. ಮತ್ತೊಂದು ಏನಂದರೆ, ನಾನು ನಾರ್ಮಲಿ ರೈಸ್, ಚಿಕನ್ ಕರಿ, ಕಬಾಬ್ ಆ ಥರ ಎಲ್ಲ ಇದ್ದರೆ ನಮ್ಮ ಅತ್ತೆಯೇ ಮಾಡೋದು. ನನಗೆ ಅದಷ್ಟೆಲ್ಲ ಚೆನ್ನಾಗಿ ಬರೋದಿಲ್ಲ. ನಾನು ಮಾಡೋದಾದರೆ ಈ ಥರ ಪಾಸ್ತಾ, ಪಾನಿಪುರಿ ಆ ಥರ ಐಟಮ್ಸನ್ನೆಲ್ಲ ಚೆನ್ನಾಗಿ ಮಾಡೋದು. ಸೊ ನನಗೆ ಮತ್ತೆ ಮೇಕ್ ಓವರೆಲ್ಲ ಇದ್ದರೆ ಉಂಟಲ್ಲ, ನನಗೆ ಅದು ಕಿರಿಕಿರಿ ಆಗ್ತಾ ಇರ್ತದೆ. ಅಂದರೆ 2-3 ಕೆಲಸ ಒಟ್ಟಿಗೆ ಹಾಕ್ಕೊಳ್ಳಿಕ್ಕೆ. ಸೊ ಅತ್ತೆ ಮಾಡ್ತಾರೆ, ಅತ್ತೆದು ಅಡಿಗೆ ತುಂಬ ಒಳ್ಳೆಯದಾಗತ್ತೆ. ಬಟ್ ಅವರು ನಮ್ಮ ಅಥೆಂಟಿಕ್ ಆಗಿ ಏನು ನಾವು ನಾರ್ಮಲ್ ಫುಡ್ಸ್ಗಳನ್ನು ಮಾಡ್ತೀವಿ ಫಂಕ್ಷನ್ಸ್ಗಳಿಗೆ, ಅದೆಲ್ಲ ಅವರು ಚೆನ್ನಾಗಿಯೇ ಮಾಡ್ತಾರೆ. ಬಟ್ ನನಗೆ ಮಾಡಲಿಕ್ಕೆ ಬರೋದು ಪಾಸ್ತಾ ಆ ಥರದ್ದೆಲ್ಲ. ಸೊ ಒಂದು ಮೇಕ್ ಓವರ್ ಇತ್ತು, ಮೊನ್ನೆ ನಾವು ಹೋಗಿದ್ವಲ್ಲ ರೆಡಿ ಮಾಡಲಿಕ್ಕೆ. ಆಗ ಅವರು ಚರ್ಚಿಗೆ ಹೋಗಲಿಕ್ಕೆ ರೆಡಿ ಆದದ್ದು. ಇವತ್ತು ಅವ್ರದ್ದು ಮೇನ್ ಫಂಕ್ಷನ್ ಅಂದರೆ ನೇಮಿಂಗ್ ಸೆರೆಮನಿ. ಸೊ ನಾವಿಲ್ಲಿ ರೆಡಿ ಮಾಡಲಿಕ್ಕೆ ಬಂದಿದ್ದೀವಿ. ಅವ್ರದ್ದು ಫಂಕ್ಷನ್ ಈಗ ಮನೆಯಲ್ಲಿಯೇ ಉಂಟು. ಸೊ ಅವ್ರ ಡೆಕೋರೇಷನ್ ಆಲ್ಮೋಸ್ಟ್ ಆಗಿದೆ. ಸೊ ನಾನು ಅದಕ್ಕೋಸ್ಕರ ಗಾಡಿ ಹೊರಗೇನೆ ನಿಲ್ಲಿಸಿದೆ, ಮ್ಯಾಟ್ ಎಲ್ಲ ಹಾಕಿದಾರಲ್ಲ ಅಂತ ಹೇಳಿ. ನಮ್ಮದು ಬ್ಯಾಗ್ ಉಂಟಲ್ಲ, ತುಂಬ ಅಂದರೆ ತುಂಬ ಹೆವಿ ಆಗುತ್ತೆ, ಎತ್ಕೊಂಡು ಹೋಗ್ಲಿಕ್ಕೇ ಕಷ್ಟ ಆಗೋದು ನನಗೆ. ನೀತನ ಹತ್ರ ಇನ್ನೊಂದು ಬ್ಯಾಗ್ ಇರುತ್ತೆ, ಬಿಕಾಸ್ ಅದು ಹೇರ್ ಸ್ಟೈಲ್ ಇದು ಬ್ಯಾಗ್. ಸೊ ಹಾಗೆ ಬಂದು ಇಲ್ಲಿ ಆಲ್ರೆಡಿ ಡೆಕೋರೇಷನ್ ಆಗಿದೆ, ನೀವು ನೋಡ್ಬೋದು, ಚೆನ್ನಾಗಿ ಆಗಿದೆ. ಇವ್ರದ್ದು ಗರ್ಲ್ ಬೇಬಿ. ಸೊ ಅವರು ಪಿಂಕಿಶ್ ಕಲರ್ ಜಾಸ್ತಿ ಯೂಸ್ ಮಾಡಿದ್ದಾರೆ. ಸೊ ಅವ್ರದ್ದು ಗರ್ಲ್ ಬೇಬಿ. ನಾವೀಗ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ ಆಗಿ ಎಲ್ಲ ಫಂಕ್ಷನ್ಸ್ಗಳು ಮನೆಯಲ್ಲೇ ನಡೀತಾ ಉಂಟು ಅಂತ ಅಂದ್ಕೊಳ್ತೀನಿ ನಾನು ಈಗ ಎಲ್ಲ. ಬಿಕಾಸ್ ಹಾಲ್ ರೇಟ್ಸ್ಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಹೋಗಿದೆ ಅಲ್ಲ. ಈ ಥರ ಎಲ್ಲ ಕಡೆಗೂ ಇನ್ವೆಸ್ಟ್ ಮಾಡಲಿಕ್ಕೆ ಜನರಿಗೆ ಕಷ್ಟನೇ ಆಗ್ತಾ ಉಂಟು ಈಗ. ಸೊ ಇಲ್ಲಿ ಬಂದು ನಾವು ಆಲ್ರೆಡಿ ರೆಡಿ ಮಾಡಿದ್ದೀವಿ. ಸೊ ಈ ಥರ ಬ್ಯಾಕ್ ಸೈಡಲ್ಲಿ ಅವ್ರು ಕರ್ಲ್ ಟೈಪಲ್ಲಿಯೇ ಬೇಕು, ಏನು ಕೂಡ ಬನ್ ಟೈಪಲ್ಲಿ ಬೇಡ ಅಂತ ಹೇಳಿದರು. ಅವ್ರದ್ದು ಇವತ್ತು ಬ್ಲೂ ಸಾರಿ. ನಾನು ಅದೇ ಕೇಳ್ತಾ ಇದ್ದೆ ಅವ್ರ ಹತ್ರ, ನೀವೇನು ಪಿಂಕ್ ಡೆಕೋರೇಷನ್ ಬ್ಲೂ ಸಾರಿ ಅಂತ. ಅವರಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತಲೇ ಅನಿಸಿತಂತೆ. ಬೇಬಿ ಶವರಿಗೂ ಕೂಡ ಅವರು ಬ್ಲೂ ಹಾಕಿದ್ರು. ಸೊ ಹೀಗೆ ಬಂದು
ಈ ಥರ ರೆಡಿಯಾಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ನಮಗೇನೆ ಹೇಳೋದು. ಅವ್ರದ್ದು ಐ ಥಿಂಕ್ 4th ಟೈಮ್ಸ್ ಏನೋ ನಾನೀಗ ರೆಡಿ ಮಾಡಲಿಕ್ಕೆ ಬಂದದ್ದು. ನೆಕ್ಸ್ಟ್ ಬಂದು ನಾವೀಗ ಹೋಗ್ತಾ ಇದ್ದೀವಿ, ನಮ್ಮದೆಲ್ಲ ಆಗಿದೆ. ಅಂಗಳ ದೊಡ್ಡದಿದ್ರೆ ತುಂಬಾ ಒಳ್ಳೆಯದು, ಎಲ್ಲ ಫಂಕ್ಷನ್ಸ್ಗಳನ್ನು ಮನೆಯಲ್ಲೇ ಮಾಡ್ಬೋದು. ನಮ್ಮದು ಕೂಡ ಅಂಗಳ ಸ್ವಲ್ಪ ದೊಡ್ಡದೇ ಉಂಟು. ನಮ್ಮ ಹಸ್ಬೆಂಡಿದು ರೋಸ್ ಸೆರೆಮನಿ ಎಲ್ಲ ಅವರು ಮನೆಯಲ್ಲೇ ಮಾಡಿದ್ರಂತೆ. ಅಂಗಳ ದೊಡ್ಡದಿದ್ದರೆ ಹಾಲಿದು ಖರ್ಚ ಇರುತ್ತೆ. ಸೊ ನೆಕ್ಸ್ಟ್ ಮನೆ ಕಟ್ಟುವವರು ಸ್ವಲ್ಪ ಜಾಗ್ರತೆ ಮಾಡಿಕೊಂಡು ದೊಡ್ಡ ಅಂಗಳ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ನಮ್ಮದು ಶಾಪ್ ಇರೋದು ಮೇಲೆ. ನನಗೆ ಸುಸ್ತಾಗಿದೆ, ಸೊ ನನಗೆ ಹತ್ತಲಿಕ್ಕೇ ಆಗ್ತಾ ಇರಲಿಲ್ಲ. ನಾನು ಬೇರೆ ಡಯಟ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ವೆಯ್ಟ್ ಲಾಸ್ಟ್ ಆಗಿದೆ ಆಗ್ಬೋದಾ. ಈಗ ನನ್ನದು ಕರೆಂಟಲ್ಲಿ 4 kgs ಲಾಸ್ಟ್ ಆಗಿದೆ. ಟ್ರೈ ಮಾಡ್ತಾನೇ ಇದ್ದೀನಿ, ನನಗೆ ತಾಕತ್ತೇ ಇಲ್ಲ ಅಂತರ ಫೀಲ್ ಆಗೋದು. ಸೊ ಹಾಗೆ ಈಗ ಓಪನ್ ಮಾಡಿ ಬ್ಯಾಗ್ಸನ್ನು ಇಟ್ಟು ಮತ್ತೆ ಹೋಗೋದು ಮನೆಗೆ. ಬ್ಯಾಗನ್ನು ಮತ್ತೆ ಯಾಕೆ ತೊಗೊಂಡು ಹೋಗೋದು ಅಂತ. ಮತ್ತು ನಮಗೆ ಕೇಕು ಕೂಡ ತಂದು ಕೊಡಲಿಕ್ಕೆ ಇತ್ತು ಡಿಲೈಟ್ ಬೇಕಿನವರು. ನಾನು ನಿಮಗೆ ಗೊತ್ತಿರುವ ಹಾಗೆ ಯಾವತ್ತೂ ಕೂಡ ಡಿಲೈಟ್ ಬೇಕಿನವ್ರ ಹತ್ರನೇ ಹೇಳೋದು ಕೇಕ್ ಮಾಡಲಿಕ್ಕೆ. ಸೊ ಅವರು ಪಾಪ ಇವತ್ತು ಬ್ಯುಸಿ ಇದ್ರಂತೆ, ಆದರೂ ಕೂಡ ಹಾಫ್ ಅವೇ ಆಲ್ಮೋಸ್ಟ್ ಮಡಂತಿಯರಿಗೆ ಒಳಗಿನ ರೋಡಲ್ಲಿ ತಂದು ಕೊಟ್ಟು ಹೋದರು. ಬಟ್ ಕೇಕನ್ನು ನಾನು ನಿಮ್ಮ ಹತ್ರ ಮತ್ತೆ ಶೇರ್ ಮಾಡ್ತೀನಿ. ಇಲ್ಲಿ ಮತ್ತೆ ನಾವು ಅಂದ್ಕೊಂಡ್ವಿ ಲಾಸ್ಟ್ ಮೊಮೆಂಟ್ ತುಂಬಾ ಟೈಮ್ ಇತ್ತು, ಅಣ್ಣ ಮತ್ತೆ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ನಮ್ಮ ಹತ್ರ ಆಲ್ರೆಡಿ ಈ ಥರ ಹ್ಯಾಪಿ ಬರ್ತ್ಡೇದು ಇತ್ತು ಮಗಂದು. ನನ್ನ ಹತ್ರ ಎವ್ರಿ ಇಯರ್ ನಾನೇ ಡೆಕೋರೇಷನ್ ಮಾಡೋದು ಮಗಂದು ಬರ್ತ್ಡೇದು. ಸೊ ಇದೊಂದು ಬಾಕಿ ಇತ್ತು, ಸೊ ನೋಡೋಣ ಇದನ್ನೇ ಮಾಡಿ ಬಿಡೋಣ ಅಂತ ಹೇಳಿ ಆಗ್ತಾನೆ ಇದ್ವಿ. ಸೊ ಈ ಥರ ಇರುತ್ತೆ ನನ್ನ ಹತ್ರ. ಲಾಸ್ಟ್ ಟೈಮ್ ಕೂಡ ನಾವು ತಸ್ಲಿಮನ ಬರ್ಡೇಗೆ ಸರ್ಪ್ರೈಸ್ ಆಗಿ ಹೋಗಿದ್ವಿ, ಆಗ ಕೂಡ ತೊಗೊಂಡೋಗಿದ್ದು ನನ್ನ ಮಗಂದೇ. ಬಿಕಾಸ್ ನಾನು ಎವ್ರಿ ಇಯರ್ ಡೆಕೋರೇಷನಿಗೆ ಅಂದರೆ ತುಂಬ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಬಿಕಾಸ್ ನಾನು ಗಮ್ಮತ್ತಾಗಿ ಮಾಡಲ್ಲ, ನಮ್ಮ ಫ್ಯಾಮಿಲಿಯವರನ್ನೇ ಕರೆದು ಬರ್ತ್ಡೇ ಮಾಡೋದು ಗಮ್ಮತ್ತಾಗಿ. ಒಂದು ಬರ್ತ್ಡೇ ನಾನು ಗ್ರ್ಯಾಂಡ್ ಮಾಡಲ್ಲ, ಬಿಕಾಸ್ ಅದು ವೇಸ್ಟ್ ಆಫ್ ಮನಿ ಅಂತ ಅನಿಸುತ್ತೆ. ಮಕ್ಕಳಿಗೇನು ಗೊತ್ತಾಗಲ್ಲ, ಮಕ್ಕಳಿಗೆ ಜಸ್ಟ್ ಎಂಜಾಯ್ ಆದರೆ ಸಾಕು. ಎಂಜಾಯ್ ಆಗಲಿಕ್ಕೋಸ್ಕರ ನಾನು ಅವನಿಗೆ ಏನು ಬೇಕೋ ಅದನ್ನೆಲ್ಲ ತರ್ತೀನಿ. ಅಂದರೆ ಕೇಕ್ ಆಗಲಿ, ಅವನು ಇಷ್ಟಪಡುವ ಕೇಕ್ ಶೇಪು, ಅವನಿಗೆ ಇಷ್ಟಪಡುವ ಜನ, ಹಾಗೆ ಕರೆಸೋದು. ನೆಕ್ಸ್ಟ್ ಬಂದು ಹಸ್ಬೆಂಡಿದು ಅಣ್ಣ ಬಂದರು. ಅವರು ಬರುವಾಗ ಸ್ವಲ್ಪ ಲೇಟ್, ಅಂದರೆ 1 ಗಂಟೆಗೆ ಎಕ್ಸಾಕ್ಟು 1 o'clock ಬಂದಿದ್ದರು ಅವರು. ಅವರಿಗೆ ಕಾರ್ಕಳೆಲ್ಲ ಹೋಗಲಿಕ್ಕೆ ಇತ್ತಂತೆ. ಸೊ ಅವರು ಅಲ್ಲಿಂದ ಬಂದರು. ಈಗ ಇವರು ಬಂದ ನಂತರ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋದು. ಅವರು ಬೇರೆ ಅಡಿಗೆ ಮಾಡಿ ತಗೊಂಡು ಬಂದಿದ್ದರು. ಅವರಿಗೆ ಹೇಳಿದ್ವಿ ನಾವು ತೊಗೊಂಡು ಬರಬೇಡಿ, ಯಾಕಂದರೆ ನಾವು ತುಂಬಾ ಮಾಡಿದ್ದೀವಿ ಅಂತ ಹೇಳಿ. ಅವರು ಬಿರಿಯಾನಿಯು ತುಂಬ ಒಳ್ಳೆ ಮಾಡ್ತಾರೆ, ನಮ್ಮ ದೊಡ್ಡ ಅತ್ತಿಗೆ. ಅವ್ರದ್ದು ಬಿರಿಯಾನಿ ತುಂಬ ಒಳ್ಳೆಯದಾಗ್ತದೆ. ಅವರಿಗೆ ಗೊತ್ತುಂಟು ನಮಗೆಲ್ಲರಿಗೂ ಅವ್ರದ್ದು ಬಿರಿಯಾನಿ ಇಷ್ಟ ಆಗುತ್ತೆ. ಅವರ ಅಮ್ಮ ಅವರಕ್ಕಿಂತ ಮತ್ತೂ ಚೆನ್ನಾಗಿ ಮಾಡ್ತಾರೆ. ಒಂದು ಸಲ ನಾನು ತಿಂದಿದ್ದೀನಿ ಅವರು ಅಮ್ಮ ಮಾಡಿದ್ದು 1-2 ಸಲ. ನನ್ನದು ಫೇವ್ರೆಟ್ ಬಿರಿಯಾನಿಯೇ, ಬಟ್ ಅದು ಬಿರಿಯಾನಿ ಸರಿಯಾಗಿರಬೇಕು. ಆ ಬಿರಿಯಾನಿಯಲ್ಲಿ ಅವರ ಅಮ್ಮ ಮಾಡಿದ್ದು ಫಸ್ಟ್, ಅದರ ನಂತರ ಅತ್ತಿಗೆ. ಅವರು ತುಂಬ ಅಂದರೆ ತುಂಬ ಒಳ್ಳೆ ಮಾಡ್ತಾರೆ. ಸೊ ನಮಗೆಲ್ಲರಿಗೂ ಅವರು ಮಾಡಿದ್ದ ಬಿರಿಯಾನಿ ಇಷ್ಟ. ಸೊ ನೆಕ್ಸ್ಟ್ ಬಂದು ಕೇಕ್. ಈ ಕೇಕನ್ನು ನೀವು ನೋಡ್ಬೋದು. ನಾನು ಹೇಳಿದ್ದೆ ಅವರಿಗೆ ನನಗೆ ಕನ್ಸ್ಟ್ರಕ್ಷನ್ ಇದು ಕೆಲಸದ ಥರ ಇರಲಿ ಅಂತ ಹೇಳಿ. ಸೊ ಅವರು ಈ ಥರ ಬ್ಲಾಕ್ಸ್ ಮಾಡಿ ನಾನೊಂಥರ ಫೋಟೋ ಕಳಿಸಿದ್ದೆ ಅವರಿಗೆ. ಸೊ ಅವರು ಆಲ್ಮೋಸ್ಟ್ ಹಾಗೆ ಆಗುವ ಹಾಗೆ ಮಾಡಲಿಕ್ಕೆ ಹೇಳಿದ್ದೆ ನಾನು. ಸಿಮೆಂಟ್ ಇಟ್ಟು ಎಲ್ಲ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಫಾಂಡೆಂಟಲ್ಲಿ ಮಾಡಿದರೆ ಇನ್ನೂ ಒಳ್ಳೇದು ಬರ್ತದೆ. ಅವರು ಫಾಂಡೆಂಟಲ್ಲಿ ಕೂಡ ಮಾಡ್ತಾರೆ, ನಾನೇ ಬೇಡ ಅಂತ ಹೇಳಿದ್ದು. ಬಿಕಾಸ್ ಅದು ತುಂಬ ಕಾಸ್ಟ್ಲಿ ಕೂಡ, ಇನ್ನೊಂದು ಅದು ತಿನ್ನಲಿಕ್ಕೆ ಆಗಲ್ಲ ಫಾಂಡೆಂಟ್. ಸೊ ನನಗೆ ಬೇಡ ಅಂತ ಹೇಳಿದೆ. ಇದು ನೋಡ್ಬೋದು ನೀವು, ಸಿಮೆಂಟ್ ನನಗೆ ತುಂಬ ಇಷ್ಟ ಆಯಿತು ಇಟ್ಟದ್ದವರು. ಅದು ಐ ಥಿಂಕ್ ಬಿಸ್ಕೆಟ್ ಪೌಡರ್ ಅಂತ ಅಂದ್ಕೊಳ್ತೀನಿ ನಾನು. ಅವ್ರಿಗೆ ಹೇಳಿದ್ದೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಳ್ಳೇದಾಗಬೇಕು, ಹೇಗಾದರೂ ಆಗ್ಬೋದು ನಿಮ್ಮ ಪ್ಲ್ಯಾನಲ್ಲಿ ಅಂತೇಳಿ ಒಂದು ಫೋಟೋ ಕಳಿಸಿದ್ದೆ. ಸೊ ಅವ್ರು ಆ ಥರನೇ ಮಾಡಿದರು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು ಕೇಕ್. ಟೇಸ್ಟ್ ಕೂಡ ತುಂಬಾ ಒಳ್ಳೆಯದಿತ್ತು. ಇದು ವೈಟ್ ಫಾರೆಸ್ಟ್ ಕೇಕ್. ಹಸ್ಬೆಂಡಿದು ಅಣ್ಣ ರಿಯಲ್ ಎಸ್ಟೇಟಲ್ಲಿ ಮಾಡೋದು. ಕಾಂಟ್ರಾಕ್ಟ್ ಮತ್ತು ಆ ಥರ ಬಿಲ್ಡಿಂಗ್ಸ್ ಇದು ಎಲ್ಲ ತೊಗೊಳ್ತಾರೆ, ಬಿಲ್ಡಿಂಗ್ ಕಾಂಟ್ರಾಕ್ಟ್ಸ್ ಎಲ್ಲ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ವರ್ಕ್ ತುಂಬಾ ಒಳ್ಳೆಯದುಂಟು. ಸೊ ಅದಕ್ಕೋಸ್ಕರ ನಾವು ಈ ಥರ ಕೇಕ್ ಮಾಡಿದ್ದು. ಅವರು ಫುಲ್ ಮನೆ ಕಟ್ಟಿ ರೆಡಿ ಮಾಡಿ ಕೂಡ ಸೇಲ್ ಮಾಡ್ತಾರೆ. ಆ ಥರ ಕೂಡ ಅವ್ರು ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇದ್ದವರು ಅವರನ್ನು ಚೆಕ್ಔಟ್ ಮಾಡಿ ನೋಡ್ಬೋದು. ಯಾರಿಗಾದರೂ ಹೊಸ ಮನೆ ಕಟ್ಟಲಿಕ್ಕೆಲ್ಲ ಇದ್ದರೆ, ಕಾಂಟ್ರಾಕ್ಟ್ ಎಲ್ಲ ಆಗಬೇಕಾದ್ರೆ. ಸೊ ಇಲ್ಲಿ ಬಂದು ಇವರು ಕೇಕ್ ಕಟ್ ಮಾಡಿದ್ದಾರೆ. ನನ್ನ ಮಗನಿಗೆ ಫಸ್ಟ್ ಹೋಗಲೇಬೇಕಲ್ಲ ಕೇಕ್ ಕಟ್ಟಿಂಗಿಗೆ, ಅವನ ಅಳ್ತಾನೆ ಇದ್ದ.
ಅದು ನನ್ನ ಬರ್ಡೇ ಬಪ್ಪುದು ಅಲ್ಲ ಅಂತೇಳಿ, ಅಂದರೆ ಹಸ್ಬೆಂಡಿದು ಅಣ್ಣನಿಗೆ ಬಪ್ಪು ಅಂತ ಹೇಳೋದು. ಸೊ ಅವನು ಹೇಳ್ತಾ ಇದ್ದ ಮಗ ಅದು ನನ್ನ ಬರ್ಡೇ ಅಂತ. ಸೊ ಅವನು ಅವರ ಜೊತೆಗೇನೆ ಕಟ್ ಮಾಡಿದ್ದು, ಅವನೇ ಕಟ್ ಮಾಡಿದ್ದು, ನನ್ನ ಮಗನೇ ಇಟ್ಕೊಂಡಿದ್ದ. ಸೊ ಅದರ ನಂತರ ಹಸ್ಬೆಂಡಿದು ಅಣ್ಣ ಎಲ್ಲರಿಗೂ ಕೇಕ್ ಕೊಟ್ಟರು. ಸೊ ಕೇಕ್ ತುಂಬಾ ಒಳ್ಳೆಯದಿತ್ತು ಆಗ್ಬೋದು, ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ಅವರ ಬರ್ಡೇ ನಾವು ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡೋದು. ಈ ಸಲ ಆಲ್ಮೋಸ್ಟ್ ಬರ್ಡೇಗಳು ಎಲ್ಲರದ್ದು ನನಗೆ ಸಿಗ್ತಾ ಉಂಟು ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಮೊನ್ನೆ ನಾವು ದೊಡ್ಡ ಅತ್ತಿಗೆದು ಬರ್ಡೇಗೆ ಕೂಡ ಯೋಚನೆ ಮಾಡದೇನೆ ರೀಚ್ ಆಗಿದ್ವಿ. ಸೊ ಈ ಥರ ಹಸ್ಬೆಂಡಿಗೂ ಕೂಡ ಮನಸ್ಸಿತ್ತು. ಬಿಕಾಸ್ ಅವರು ಹಸ್ಬೆಂಡ್ ಚಿಕ್ಕದಿರುವಾಗ ತುಂಬ ಹಾರ್ಡ್ ವರ್ಕ್ ಮಾಡಿ ಅವರದ್ದು ಬರ್ಡೇ ಎಲ್ಲ ಮಾಡಿದ್ದಾರೆ ಅವರು. ಸೊ ಅವರು ನನ್ನ ಹಸ್ಬೆಂಡಿಗೆ ಒಂಥರ ಗ್ರೇಟ್ ಪರ್ಸನ್ ಥರ. ಸೊ ಅದಕ್ಕೋಸ್ಕರ ಅವನು ಹೇಳಿದ ಈ ಸಲ ಮಾಡೋಣ, ಅವರು ಹಸ್ಬೆಂಡ್ ಹೇಳಿದರು ಮಾಡೋಣ. ಯಾಕಂತ ಹೇಳಿದರೆ ನಾನು ಕೂಡ ಮನೆಯಲ್ಲೇ ಇದ್ದೀನಿ, ಟೈಮ್ ಉಂಟು, ಅದು ಕೂಡ ಸಂಡೇ ಬಂದಿದೆ, ಮಕ್ಕಳಿಗೂ ಕೂಡ ರಜೆ ಉಂಟಲ್ಲ ಅಂತ ಹೇಳಿ. ನನ್ನ ಹಸ್ಬೆಂಡ್ ತುಂಬಾ ಅವರ ವಿಷಯದಲ್ಲಿ ಹೇಳ್ತಾ ಇರ್ತಾರೆ ಸ್ಟೋರೀಸ್. ನಮಗೆ ಈ ಥರ ಬರ್ಡೇ ಮಾಡ್ತಿದ್ರು, ನನಗೆ ಈ ಥರ ಬಟ್ಟೆ ತಂದು ಕೊಡ್ತಾ ಇದ್ರು ಅಂತ ಹೇಳಿ. ನನ್ನ ಹಸ್ಬೆಂಡಿಗೆ ಅವರ ಅಣ್ಣ ಒಂದು ತಂದೆಯ ಥರ ಸ್ಥಾನದಲ್ಲಿ ಇದ್ದಾರೆ. ಯಾವತ್ತೂ ಕೂಡ ಕೇಕ್ ಕಟಿಂಗ್ ಮಾಡುವ ಕೆಲಸ ನನ್ನದು. ಸೊ ನಾನು ದೊಡ್ಡ ಚಾಕು ತಗೊಂಡು ಕಟ್ ಮಾಡಿದೆ. ನಾನು ತುಂಬ ಪೀಸಸ್ಗಳನ್ನು ಕೂಡ ಮಾಡಿಲ್ಲ, ಜನ ಲೆಕ್ಕ ಮಾಡಿ ದೊಡ್ಡ ದೊಡ್ಡ ಪೀಸಸ್ಗಳನ್ನೇ ಕಟ್ ಮಾಡಿದೆ. ಮತ್ತು ಜ್ಯೂಸ್ ಕೂಡ ತಂದಿದ್ವಿ. ಜ್ಯೂಸ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಗ್ಬೋದು, ಓಪನ್ ಮಾಡುವಾಗ ಪಸ್ಸನೆ ಬಿದ್ದು ಆ್ಯಶ್ವಿಲಿದು ಫೇಸ್ ಮೇಲೆಲ್ಲ ಬಿದ್ದಿದೆ. ಈ ಥರ ನಿಮಗೆ ನೋಡ್ಬೋದು, ನೀವು ಕೆಳಗೆಲ್ಲ ಚೆಲ್ಲಿದೆ, ಅದು ಮೇ ಬಿ ಗ್ಯಾಸ್ ಇತ್ತಿರ್ಬೋದು. ಸೊ ಇದು ನನ್ನ ಮಗ ಎಲ್ಲರಿಗೂ ಜ್ಯೂಸ್ ಕೊಡ್ತಾನಿದ್ದಾನೆ. ನನ್ನ ಮಗ ಒರೆಸೋದು ನೋಡಿ ಎಲ್ಲರೂ ಖುಷಿಯಾಗಿದ್ದಾರೆ ಆಗ್ಬೋದಾ. ನಾವು ಯಾರು ಹೇಳಲಿಲ್ಲ ಅವನಿಗೆ ಒರೆಸಲಿಕ್ಕೆ, ಅವನು ಮಾಡ್ತಾನೆ, ಮನಸ್ಸು ಬಂದರೆ ಎಲ್ಲ ಕೆಲಸ ಕೂಡ ಮಾಡ್ತಾನೆ. ಅವನದು ಕೇಕಲ್ಲಿಯೇ ಉಂಟು, ನೋಡ್ಬೋದು ನೀವು, ಅವನು ತಿನ್ನಲ್ಲ ಅದು. ಮತ್ತೆ ಬಂದು ಊಟದ ಟೈಮ್ ಆಯಿತು. ಇದು ಅವರು ಮಾಡಿ ಬಂದ ಬಿರಿಯಾನಿ ಇಷ್ಟು ಉಂಟು. ಒಬ್ಬ ಅಡಿಗೆ ಮಾಡಿದ್ದು ಕೂಡ ನಾವು ತುಂಬ ಇತ್ತು, ಬಿರಿಯಾನಿ ಕೂಡ ತುಂಬ ಇತ್ತು. ಸೊ ಇಡ್ಲೀಸ್ ಅದು ಇದು ಅಂತ ಹೇಳಿ ಅವರು ಸ್ವಲ್ಪನೂ ಅಲ್ಲ ತುಂಬಾ ಮಾಡಿಕೊಂಡು ಬಂದಿದ್ದಾರೆ. ಅದರ ನಂತರ ಕೇಕ್ ಮತ್ತು ಜ್ಯೂಸ್ ತಿಂದ ನಂತರ ಊಟ ಮಾಡಲಿಕ್ಕೆ ಆಗೋದು ಕೂಡ ಕಷ್ಟವೇ. ಅದ್ರ ಮಗಂದು ಖುಷಿಗೆ ಹೇಳಲಿಕ್ಕೇ ಬೇಡ, ಅಷ್ಟು ಖುಷಿ ಅವನಿಗೆ ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿ. ನಮ್ಮ ಅತ್ತೆ ಇಡ್ಲಿ ತುಂಬ ಒಳ್ಳೆ ಮಾಡ್ತಾರೆ. ನಾನು ಅದಕ್ಕೆ ಅತ್ತೆಗೆ ಯಾವತ್ತಾದರೂ ಹೇಳ್ತಾ ಇರೋದು, ನೀವು ಇಡ್ಲಿ ಮಾಡಿದ್ದು ತುಂಬ ಒಳ್ಳೆಯದಾಗ್ತದಲ್ಲ, ನಾವೊಂದು ಬಿಸ್ನೆಸ್ ಮಾಡ್ಬೋದಿತ್ತು ಇಡ್ಲಿದು ಅಂತ ಹೇಳಿ. ಅವರಿಗೆ ಆಗಲ್ಲ, ಅಂದರೆ ಒಂಥರ ತೋರು ತುಂಬ ದಪ್ಪ ಆಗಿದ್ದಾರೆ, ಕಾಲಿದು ಆಪ್ರೇಷನ್ ಕೂಡ ಆಗಿದೆ. ಇಲ್ಲಾಂದರೆ ಒಂದು ಪ್ಲ್ಯಾನ್ ಮಾಡ್ಬೋದಿತ್ತು ಇಡ್ಲಿದು ಬಿಸ್ನೆಸ್ಸು. ಅದು ಕೂಡ ಒಳ್ಳೆಯದು ಇಡ್ಲಿ ಮಾಡಲಿಕ್ಕೆ ಎಲ್ಲರಿಗೂ ಆಗಲ್ಲಲ್ಲ. ಇವನಿಷ್ಟು ತಗೊಂಡು ಕೂತಿದ್ದಾನೆ, ಒಂದು ಕೂಡ ತಿಂದಿಲ್ಲ ಆಗ್ಬೋದು. ಅವನು ಜ್ಯೂಸ್ ಕುಡಿದು ಹೊಟ್ಟೆ ತುಂಬಿದೆ, ಅವನಿಗೆ ಜ್ಯೂಸ್ ಅಂದರೆ ಆಯಿತು. ಮತ್ತು ಇವರ ಫ್ಯಾಮಿಲಿಯಲ್ಲಿ ಹೇಳೋದೇ ಬೇಡ, ಜ್ಯೂಸ್ ಅಂದರೆ ಆಯಿತು, ಸ್ವೀಟ್ ಅಂದರೆ ಸ್ವೀಟ್. ಈಗ ನೋಡ್ಬೋದು ನೀವು, ಇದು ಮಧ್ಯಾಹ್ನ ಕಳೆದು ಒಂದು ಸ್ವಲ್ಪ ಲೇಟ್ ಆದ ನಂತರ ತುಂಬ ಅಂದರೆ ತುಂಬ ಬಿಸಿಲಿತ್ತು, ಹೇಳಲಿಕ್ಕೆ ಆಗಲ್ಲ. ಒಂದು 3-3:30ಗೆ ನಾನು ಮತ್ತೆ ಹಸ್ಬೆಂಡಿಗೆ ಹೇಳಿದೆ, ಮಕ್ಕಳು ಕೂಡ ಕಿರಿಕಿರಿ ಮಾಡ್ತಾಯಿದ್ರು, ಜಗಳ ಆಡ್ಕೊಂಡು ಆಡ್ತಾ ಇರ್ತಾರಲ್ಲ. ಸೊ ನಾನು ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಹೋಗಿ ಎಲ್ಲರಿಗೂ ಒಂದು ಐಸ್ ಕ್ರೀಮ್ ತೊಗೊಂಡು ಬನ್ನಿ, ಫ್ಯಾಮಿಲಿ ಐಸ್ ಕ್ರೀಮ್, ಮತ್ತು ಅವರಿಗೇನಾದರೂ ತೆಗಿಸಿಕೊಡಿ ಅಂತ ಹೇಳಿ. ಸೊ ಅವನು ಎಲ್ಲರಿಗೂ ಈಗ ಐಸ್ ಕ್ರೀಮ್ ಕೊಡ್ತಾ ಇದ್ದಾನೆ ಮಗ. ಅದರ ನಂತರ ಇವರು ಹೊರಟಿದ್ರು ಮನೆಗೆ. ಇವನ ಅವಸ್ಥೆ ನೋಡಿ, ಅವನಿಗೆ ಈಗ ಇದು ಅವನ ಅವತಾರ ಮುಗ್ದ ನಂತರ ಮಾಡಿದ ವಿಡಿಯೋ. ಅವರು ಹೊರಟು ಕಾರ್ ಮೇಲೆ ತನಕ ಹೋಗಿದೆ. ಯಬ್ಬೋ, ಈ ಥರವೇ ಒದ್ದಡಿದ ಹಸ್ಬೆಂಡ್ ಹತ್ರ ಹಿಡಿಲಿಕ್ಕೇನೆ ಆಗಲಿಲ್ಲ, ಅಷ್ಟು ಬೊಬ್ಬೆ ಹಾಕಿದ. ಅಣ್ಣನಿಗೆ ಮತ್ತೆ ಅವನು ಬೊಬ್ಬೆ ಹಾಕಿದ್ದು ನೋಡಲಿಕ್ಕೇನೂ ಆಗಲ್ಲ. ಸೊ ಮತ್ತೆ ಅವರು ವಾಪಸ್ಸೇ ಬರಬೇಕಾಯ್ತು. ಅವಸ್ಥೆ ನೋಡಿ ಅವನು ಅಂದ್ಕೊಂಡಿದ್ದ ಏನು ಆಶ್ವಿಲ್ ಹೋಗಲ್ಲ ಅಂತ ಹೇಳಿ, ಬಿಕಾಸ್ ಆಶ್ವಿಲ್ ಅವನ ಜೊತೆಗೆ ಆಟ ಆಡ್ತಾನೆ ಇದ್ದ ಗಾಡಿ ತೆಗೆಯುವ ತನಕ. ಸೊ ಅವನು ಆಶ್ವಿಲಿಗೆ ನೇನೆ ನಿನ್ನ ತಂದೆ ಹೋದರು ಅಂತ ಹೇಳಿ ಮಾಡ್ತಾನೆ ಇದ್ದ. ಯಾವಾಗ ಆಶ್ವಿಲ್ ಹೋದ, ಅವನಿಗೆ ತಲೆ ಮೇಲೆ ಕೆಳಗೆ ಆಗಿದೆ. ಅವನು ಬಂದಾಗ್ಲಿಂದಾನೇ ಹೇಳ್ತಾ ಇದ್ದ, ಅವನಿಗೆ ಅವರು ಮನೆಯೊಳಗೆ ಯಾವಾಗ 1 ಗಂಟೆಗೆ ಬಂದರು ಆಗಲಿಂದನೇ ಹೇಳ್ತಾ ಇದ್ದ, ನಾನು ನಿಮ್ಮ ಜೊತೆಗೆ ಬರೋದು ಆಗ್ಬೋದಾ, ನಾನು ನಿಮ್ಮ ಜೊತೆಗೆ ಬರ್ಬೋದು ಅಂತ ಬರೋದೇನೆ ಅಂತ. ಮತ್ತು ನಾವೇನು ಮಾಡಿದ್ವಿ, ಅದನ್ನು ನಾವು ಇಗ್ನೋರ್ ಮಾಡ್ತಾನೆ ಇದ್ವಿ. ಅಂದರೆ ಅವನು ಹೇಳಿದ್ದನ್ನು ನಾವು ಕೇಳಿಲ್ಲ, ಹಾಗೆ ಮಾಡ್ತಾ ಇದ್ವಿ. ಅವನು ಮತ್ತೆ ಮನಸ್ಸಿಗೆ ತಗೊಂಡ್ರೆ ಉಂಟಲ್ಲ, ಅದು ಆಗಲೇಬೇಕು. ಮತ್ತು ಅವನು ಕೇಳದೆ ಇರೋದನ್ನು ನೋಡಿ, ಅವನು ಹತ್ತು ಸುಸ್ತಾಗಿದ್ದನ್ನು ನೋಡಿ ಈಗ ಸುಮ್ಮನಾಗಿದ್ದಾನೆ.
ಈಗ ಅವನನ್ನು ಕೊಲ್ಪದ ಬೈಲಿಗೆ ಮೇಲೆಗೆ ಎಲ್ಲಿಯಾದರೂ ಶಾಪಿಗೆ ಕರ್ಕೊಂಡು ಹೋಗಿದ್ದಾರೆ. ನಾವೆಲ್ಲ ಮನೆಗೆ ಬಂದ್ವಿ, ಅತ್ತಿಗೆ ಎಲ್ಲ ವಾಪಸ್ ಬಂದ್ವಿ. ಮತ್ತೇನು ಮಾಡೋದು, ಆಪ್ಷನ್ ಇಲ್ಲ. ಎಲ್ಲರಿಗನ್ನು ಕುಣಿಸಿಬಿಟ್ಟ ಅವನೊಂದು ಸಲ. ಅವನನ್ನು ನೋಡಲಿಕ್ಕೇ ಆಗ್ತಾ ಇರಲಿಲ್ಲ ಅಲ್ಲ. ಸೊ ಅತ್ತಿಗೆ ಎಲ್ಲ ತಪ್ಪಲೆ ಎಲ್ಲ ವಾಪಸ್ಸೇ ತಗೊಂಡು ಬಂದರು. ಮತ್ತು ಸಂಜೆ ಹೋಗೋದಂತ ಹೇಳಿ. ಅದರ ನಂತರ ಅವರು ಬರುವಾಗ ಹೋಗಿ ಮೇಲಿಂದ ಬಂದರು. ಸೊ ಅವನಿಗೆ ಐಸ್ ಕ್ರೀಮ್ ಎಲ್ಲ ತೆಗೆದುಕೊಂಡು ಬಂದಿದ್ರು ಅವರು. ಆ ಕೊಲ್ಪದ ಬೈಲಲ್ಲಿ ಮೇಲೇ ಹೋಗಿದ್ರಂತೆ. ಅಲ್ಲಿ ಕರ್ಕೊಂಡೋಗಿ ಅವನನ್ನು ಸಮಾಧಾನ ಮಾಡಿ ತಗೊಂಡು ಬಂದಿದ್ದಾರೆ. ಅಶ್ವಿಲ್ ಮತ್ತು ಅವರು ಮಾತ್ರ ಹೋದದ್ದು. ನೆಕ್ಸ್ಟ್ ಬರುವಾಗ ಕೂಡ ನಮಗೆ ಇದು ತೊಗೊಂಡು ಬಂದಿದ್ದರು, ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಡು ಬಂದಿದ್ದರು. ಇದು ನಮ್ಮ ಮನೆಯಲ್ಲಿ ಆದ ಬಾಳೆಹಣ್ಣು. ಇದು ಯಾವುದೋ ಒಂದು ಐಸ್ ಕ್ರೀಮ್ ತಂದಿದ್ರು ಅವರು, ಕೋಕೋನಟ್. ಇದು ಅಷ್ಟೇನು ಒಳ್ಳೇದಿರಲಿಲ್ಲಪ್ಪ, ಯಾವ ಬ್ರ್ಯಾಂಡ್ ನೆನಪಿಲ್ಲ ನನಗೀಗ. ಸೊ ಇದರ ನಂತರ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿದ್ವಿ ಎಲ್ಲರಿಗೋಸ್ಕರ. ಒಳ್ಳೆದಿತ್ತು. ಸೊ ಎಲ್ಲಂದು ತಂಪು ತಂಪು ಮಾಡ್ತಾನೆ ಇದ್ದೀವಿ. ಎಷ್ಟು ಬಿಸಿಲು, ನಮ್ಮ ಮನೆಯಲ್ಲಂತೂ ಬಿಸಿಲೇ ಬಿಸಿಲು. ನಮ್ಮ ಅಂಗಡದಲ್ಲಿ ಕಾಲಿಟ್ಟರೆ ಕಾಲು ಸುಟ್ಟು ಹೋಗ್ಲಿಕ್ಕೆ ಉಂಟು, ಹಾಗೆ ಆಗತ್ತೆ. ಸೊ ಮತ್ತೆ ಪ್ಲ್ಯಾನ್ ಮಾಡಿದ್ರು, ಏನು ಮಾಡೋದು ಅಂತ ಗೊತ್ತಾಗದೆ ಲಾಸ್ಟ್ ಈಗ ಅಗೇನ್ ಅವರು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಮಕ್ಕಳು. ಅಣ್ಣನಿಗೆ ನೆಕ್ಸ್ಟ್ ಡೇ ಕೆಲಸಕ್ಕೆ ಕಷ್ಟ ಆಗ್ತದೆ, ಸೊ ಅವ್ರು ಹೋಗಲೇಬೇಕಿತ್ತು. ಅವರು ಸ್ಟೇ ಮಾಡುವಾಗೇನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟ್ ಪ್ಲ್ಯಾನ್ ಆಯಿತು ಅಶ್ವಿಲ್ ನಮ್ಮ ಮನೆಯಲ್ಲಿ ನಿಲ್ಲೋದು ಅಂತ ಹೇಳಿ. ಮತ್ತು ಇವರನ್ನೆಲ್ಲ ರೆಡಿಯಾಗಿ ಇರಿ, ನಾನು ಕೆಳಗೆ ತನಕ ಅಂಗಳದ ತನಕ ಬಿಟ್ಟು ಬರ್ತೀನಿ, ಅಂದರೆ ಇಲ್ಲಿ ತೋಟದ ತನಕ, ತೋಟದಿಂದ ಸುಮ್ಮನೆ ನಾನು ಬರ್ತೀನಿ ಅಂತ ಹೇಳಿದರು ಹಸ್ಬೆಂಡಿದು ಅಣ್ಣ. ಸೊ ನಾವು ಎಲ್ಲರೂ ಈಗ ಹೊರಟ್ವಿ ತೋಟಕ್ಕೆ. ಇವನು ಹೊರಟಿರಲಿಲ್ಲ ಫಸ್ಟ್, ಅವನಿಗೆ ಸ್ವಲ್ಪ ಡೌಟ್ ಇತ್ತು. ಯಾವಾಗ ಅಶ್ವಿಲ್ ಅವನ ಕೈ ಹಿಡಿದು ಬಂದ ಅದರ ನಂತರ ಅವನಿಗೆ ಸ್ವಲ್ಪ ಧೈರ್ಯ ಬಂತು. ಸೊ ನಾವೆಲ್ಲ ಈಗ ತೋಟಕ್ಕೆ ಹೊರಟಿದ್ದೀವಿ. ಅವರು ಸ್ಟೇ ಮಾಡುವಾಗೇನೂ ಇಲ್ಲ, ಮತ್ತು ಲೇಟಾಗಿ ಹೋದರೆ ಕತ್ತಲಲ್ಲಿ ಹೋಗಬೇಕಲ್ಲ ಪಾಪ, ಅದಕ್ಕಿಂತ ಬೇಗ ಹೋಗುವ ಹಾಗೆ ಏನಾದರೂ ಪ್ಲ್ಯಾನ್ ಮಾಡ್ಬೋದಲ್ಲ ಅಂತ. ನಮಗೆ ಗೊತ್ತಿತ್ತು ಅವನು ಅಶ್ವಿಲ್ ನಿಂತರೆ ಅವನು ಸುಮ್ಮನೆ ಇರ್ತಾನೆ ಅಂತ ಹೇಳಿ. ಸೊ ಈಗ ಎಲ್ಲರೂ ಹೊರಟಿದ್ದೀವಿ ತೋಟಕ್ಕೆ. ತೋಟದಲ್ಲಿ ಎಂಡ್ ತನಕ ಒಂದು ಸ್ವಲ್ಪ ಹೊತ್ತು ತನಕ ಬರಲಿಕ್ಕೆ ಹೇಳಿದ್ವಿ ಹಸ್ಬೆಂಡಿದು ಅಣ್ಣನ ಹತ್ರ. ಮತ್ತೆ ನೀವು ಹೋಗಿ ಅಲ್ಲಿಂದ, ಅವನಿಗೆ ಗೊತ್ತಾಗಲಿಕ್ಕಿಲ್ಲ ಅಂತ ಹೇಳಿದ್ವಿ. ಒಂದು ಮಗುವಿಗೋಸ್ಕರ ಎಲ್ಲರೂ ಹಿಂದೆ ಬಿದ್ದಿದ್ದಾರೆ ಈಗ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಅವನು ಚಿಕ್ಕವನು, ಅದು ಕೂಡ ಅವನು ಸ್ವಲ್ಪ ಸ್ವೀಟ್ ಚೈಲ್ಡ್ ಥರ, ಅವನು ರಫ್ ಇಲ್ಲ. ಅವನ ಸ್ಕೂಲಲ್ಲಿ ಕೂಡ ಟೀಚರ್ಸ್ ಕೂಡ ಹೇಳ್ತಾರೆ ಅವನು ಪಾಪದವನು ಅಂತ ಹೇಳಿ. ಸೊ ಅವನಿಗೂ ಅದಕ್ಕೋಸ್ಕರ ಯಾರು ಕೂಡ ಅಷ್ಟು ಅಳಿಸ್ಲಿಕ್ಕೆಲ್ಲ ಹೋಗಲ್ಲ. ಅದಕ್ಕೋಸ್ಕರ ತೋಟದಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿ, ಸ್ವಲ್ಪ ಹೊತ್ತಂದರೆ ಜಸ್ಟ್ ಸ್ವಲ್ಪ ಹೋದ್ರೂ ಅವ್ರು ಹೋಗ್ತಾರಲ್ಲ, ಅವ್ರು ಹೋದ ನಂತರ ಮೇಲೆ ಹೋಗ್ಬೋದು. ಪಾಪ ಅಶ್ವಿಲ್ ನಿಲ್ಲಬೇಕಾಯ್ತು, ಬಟ್ ಅವನಿಗೆ ರಜೆ ಸ್ಟಾರ್ಟ್ ಆಗಿದೆ ಅಶ್ವಿಲಿಗೆ. ಸೊ ಪ್ರಾಬ್ಲಮ್ ಇಲ್ಲ ಅವನು ನಿಂತರೆ. ಅದಕ್ಕೋಸ್ಕರ ಅವನು ನಾಳೆ ಸ್ಕೂಲ್ ಇದೆ ಕ್ರಿಸ್ಟನಿಗೆ, ಅಂದರೆ ಸೋಮವಾರ ಸ್ಕೂಲ್ ಇತ್ತು ಕ್ರಿಸ್ಟನಿಗೆ. ಸೋಮವಾರ ದಿನ ಅವನಿಗೆ ಅವನ ಸ್ಕೂಲಿಗೆ ಹೋದಾಗ ಬೇಜಾರು ಬರ್ತದಲ್ಲ ಅಂತ ಹೇಳಿ. ಆದರೂ ಕೂಡ ನಾವು ಮತ್ತೆ ಮತ್ತೆ ಕೇಳ್ತೇವೆ, ಪರವಾಗಿಲ್ಲ ಅಲ್ಲ, ನಿಮಗೆ ನಿಲ್ಬೋದಲ್ಲ, ಇಲ್ಲಾಂದರೆ ಈಗ ಕೂಡ ನೀನು ಹೋಗ್ಬೋದು, ಅವನೀಗ ಸ್ವಲ್ಪ ಸುಮ್ಮನಾಗಿದ್ದಾನಲ್ಲ ಅಂತ ಹೇಳಿ ಹೇಗಾದರೂ ಮಾಡ್ತಾಯಿದ್ವಿ. ಇಲ್ಲ, ನಾನು ನಿಲ್ತೀನಿ ಅಂತ ಹೇಳಿದ. ಸೊ ತೋಟದಲ್ಲಿ ಎಲ್ಲ ಅವನನ್ನು ಸುತ್ತಾಡಿಸಿ ಇದೊಂದು ಸಿಕ್ಕಿತು ಪ್ಲ್ಯಾನ್, ಇದೊಂದು ಎತ್ಕೊಂಡು ಬರುವ ಅಂತ ಅಂದ್ಕೊಂಡ್ವಿ. ಯಾರೆಲ್ಲ ಆಟ ಆಡಿದ್ದೀವಿ ಇದರಲ್ಲಿ, ನಾವೆಲ್ಲ ತುಂಬ ಅಂದರೆ ತುಂಬ ಆಡಿದ್ದೀವಿ. ಇದು ಹರಿದು ಹೋಗಿ ನಮ್ಮದು ಇದಕ್ಕೆ ಬಂಬಿಗೆ ಕೊಂಡಿಗೆ ಸಹ ತಾಗ್ತಾ ಇತ್ತು, ಅಲ್ಲಿ ತನಕ ಆಟ ಆಡ್ತಾ ಇದ್ವಿ ನಾವು. ಇಷ್ಟು ಹಠ ಮಾಡಿದರೂ ಪರವಾಗಿಲ್ಲ. ಯಾಕೆ ಅಂತ ಹೇಳಿದರೆ ಈಗಿನ ಮಕ್ಕಳಿಗೆ ಉಂಟಲ್ಲ ಕಸಿನ್ಸ್ ಮೇಲೆ ಅಥವಾ ಫ್ಯಾಮಿಲಿ ಮೇಲೆ ಪ್ರೀತಿಯೇ ಇಲ್ಲ. ನನ್ನ ಮಗನಿಗೆ ಉಂಟಲ್ಲ ಅಂತ ಹೇಳುವ ಖುಷಿ ನನಗೆ ಉಂಟು. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.